ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಅವಸಿ ಚಲಿಯ ಬನ್ ರಾಮ ಜಹ ಭರತ ಮಂತ್ರು ಭಲ ಕಿನ್ಹ ಸೋಕ ಸಿಂಧು ಬೂಡತ್ ಸಬಹಿ तुम्ह अवलंबन दीन्ह भा सबके मन मोद न थोरा जनु घन धुनि सुनि चातक मोरा चलत प्रात लखी निरनवु नीके भरतु प्राण प्रिय भे सबही के मुनि ही बंदी भरत ही सिरुनाई चले सकल घर बिदा कराई धन्य भरत जीवन जग माही सीलु सनेहु सराहत जाही कहहि परस पर भावड़ खाजू सकल चलै कर साजहि साजू जेहि राखहि रहु घर रखवारी सो जानई जनु गरदनि मारी कोहु कह रहन कहिय नहीं काहू को न चहई जग जीवन लाहू. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತನ ಮಾತನ್ನ ಕೇಳಿ ಜನರು ಹೇಳ್ತಾರೆ, ಭರತ ನಿನ್ನ ನಿರ್ಣಯ ಇದೆಯಲ್ಲಪ್ಪ, ಇದು ಸರಿಯಾಗಿರುವಂಥದ್ದು. ಶ್ರೀರಾಮನಿರುವಂತಹ ಕಾಡಿಗೆ ನಾವೆಲ್ಲ ಹೊರಡ್ತೀವಿ ಅಂದರೆ ನಾವು ಬರ್ತೀವಿ. ಶೋಕ ಸಮುದ್ರದಲ್ಲಿ ಮುಳುಗಿದಂತಹ ನಮ್ಮೆಲ್ಲರಿಗೂ ನೀನು ದೊಡ್ಡ ಅವಲಂಬನೆ ನೀಡಿದೀಯ, ಅಂದರೆ ಒಂದು ಸಪೋರ್ಟ್ ಕೊಟ್ಟಿದೀಯಪ್ಪ. ನಾವಿನ್ನೇನು ಮುಳುಗೆ ಹೋಗ್ಬೇಕಾಗಿತ್ತು ಅಂಥ ಒಂದು ಪರಿಸ್ಥಿತಿಲಿದ್ವಿ. ಆದರೆ ನೀನು ಈಗ ರಾಮನ ಹತ್ರ ಹೋಗಿ ಅವರನ್ನ ವಾಪಸ್ ಕರ್ಕೊಂಬರೋಣ ಅಂತ ಒಂದು ಮಾತು ಹೇಳಿದ್ಯಲ್ಲ, ಅದು ನಮಗೆಲ್ಲ ಆಧಾರ ಥರ ಆಗೋಗಿದೆ. ಮೇಘದ ಗರ್ಜನೆಯನ್ನ ಕೇಳಿ ಚಾತಕಗಳು ನವಿಲುಗಳಿಗೂ ಕೂಡ ಆನಂದ ಆಗುತ್ತಲ್ಲ, ಆ ರೀತಿ ಎಲ್ಲರ ಮನಸ್ಸಿಗೂ ಕೂಡ ಹಿಡಿಸಲಾಗದೇ ಇರುವಷ್ಟು ಆನಂದ ಆಗ್ತಾ ಇದೆ. ಮಳೆ ಅಂತಂದರೆ ಚಾತಕ ಪಕ್ಷಿಗಳಿಗೆ ತುಂಬ ಇಷ್ಟ, ನವಿಲುಗಳಿಗೆ ತುಂಬ ಇಷ್ಟ ಅಲ್ವಾ. ಅದಕ್ಕೆ ಮೇಘ ಏನಾದರೂ ಗರ್ಜನೆಯನ್ನು ಮಾಡಿದ್ರೆ ಅದಕ್ಕೆ ಎಷ್ಟು ಆನಂದ ಆಗುತ್ತೋ, ನೀನು ಹೇಳಿರುವಂಥ ಮಾತಿಂದ ನಮಗೆ ಅಷ್ಟು ಆನಂದ ಆಗ್ತಾ ಇದೆ. ಮಾರನೇ ದಿನ ಬೆಳಗ್ಗೆ ಹೊರಡುವಂಥ ನಿರ್ಣಯವನ್ನು ಕೇಳಿದ ಅವರೆಲ್ಲರಿಗೂ ಕೂಡ ಭರತ ಈಗ ಪ್ರಾಣಪ್ರಿಯನಾಗಿ ಕಾಣಿಸ್ತಾ ಇದ್ದಾನೆ. ಅಲ್ಲಿವರೆಗೂ ಅವ್ರ ಮನಸ್ಸಲ್ಲಿ ಭರತನ ಬಗ್ಗೆ ಬೇರೆನೇ ವಿಚಾರ ಇತ್ತು. ಆದರೆ ಈಗ ಅವನ ಮಾತನ್ನ ಕೇಳಿದ ಮೇಲೆ ಅವನು ಎಲ್ಲರಿಗೂ ತುಂಬಾ ಇಷ್ಟ ಆಗ್ಬಿಡ್ತಾನೆ. ವಸಿಷ್ಠ ಮಹಾಮುನಿಗಳಿಗೂ ಭರತನಿಗೂ ತಲೆಬಾಗಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಈಗ ಮಾರನೇ ದಿವಸ ಬೆಳಗ್ಗೆ ನಾವು ರಾಮನ್ ಕರ್ಕೊಂಬರೋದಕ್ಕೆ ಕಾಡಿಗೆ ಹೋಗಬೇಕು ಅನ್ನೋದು ನಿಶ್ಚಯ ಆಯ್ತಲ್ವಾ. ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಸಂತೋಷ ಆಗಿ ಅವರಿಗೆ ನಮಸ್ಕಾರಗಳನ್ನು ಮಾಡಿ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಏನು ಹೇಳ್ತಾರೆ, ಜಗತ್ತಿನಲ್ಲಿ ಭರತನ ಬಾಳೇ ಧನ್ಯ, ಅಂದರೆ ತನ್ನ ಅಣ್ಣನಿಗೋಸ್ಕರ ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾನಲ್ಲ, ಅವನ ಜೀವನನೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಳ್ಳೆ ದೊಡ್ಡದೊಂದು ಕೆಲಸ ನಡೆದಿದೆಯಪ್ಪ ಇವತ್ತು ಅಂತ ಅವರೆಲ್ಲರೂ ಕೂಡ ಒಬ್ರಿಗೊಬ್ರು ಮಾತಾಡಿಕೊಂಡು ಎಲ್ಲರೂ ಕೂಡ ಶ್ರೀರಾಮನ ಹತ್ರ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಈಗ ಹೊರಡಬೇಕು ಅಂತಂದ್ರೆ ಮನೆ ನೋಡ್ಕೊಳ್ಳೋಕೆ, ಮನೆ ಕಾವಲಿಗೆ ಯಾರಾದರೂ ಒಬ್ರು ಇರ್ಬೇಕಲ್ವಾ. ನೀನಿರು ಅಂತಂದ್ರೆ ಅದನ್ನ ಕೇಳಿದ ತಕ್ಷಣ ಅವ್ರಿಗೆ ನಾನಿರ್ಬೇಕಾ ಅಂತಂದು ತನ್ನ ಕತ್ತನ್ನೇ ಕತ್ತರಿಸ್ಕೊಂಡಾಗ ಹೇಗಾಗುತ್ತೋ, ಎಷ್ಟು ನೋವಾಗುತ್ತೋ ಆ ರೀತಿ ಆಗ್ತಾ ಇದೆ. ನಾನು ಬರಬೇಕು ಅಂತಿದ್ದೆ, ನನ್ನನ್ನು ಮನೆ ಕಾಯೋದಕ್ಕೆ ನೀನು ಇಲ್ಲೇ ಇರು ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಕೆಲವರು ಹೇಳ್ತಾ ಇದ್ರು, ಇರು ಇದನ್ನು ಯಾರಿಗೂ ಹೇಳಬೇಡ, ನಮ್ಮ ಬದುಕನ್ನು ಸಾರ್ಥಕ ಪಡಿಸ್ಕೊಳ್ಳೋದು ಯಾರಿಗೂ ತಾನೇ ಬೇಡ. ಅಂದರೆ ಈಗ ನಾವು ಈ ವಿಷಯವನ್ನು ಮನೆಗೆ ಹೋಗಿ ಹೇಳಿದ್ರೆ ಆ ಮನೇಲಿರೋರು ಕೂಡ ನಾನು ಬರಬೇಕು ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಯಾಕಂದರೆ ಆ ಭಗವಂತನನ್ನು, ಆ ಶ್ರೀರಾಮನನ್ನು ನೋಡೋದಕ್ಕೆ ಹೋಗುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆಯಲ್ವಾ. ಅಂದರೆ ನಮ್ಮ ಬದುಕೇ ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಒಂದು ದಾರಿ ಸಿಕ್ಕಿದೆ, ಅದು ಯಾರು ತಾನೇ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ನಮಗೆ ಗೊತ್ತಿರೋ ವಿಷಯ ನಾವೇ ಇಟ್ಕೊಳ್ಳೋಣ, ಅವ್ರಿಗೆ ಹೇಳೋದೇ ಬೇಡ ಅಂತಂದ್ಬಿಟ್ಟು ಆ ರೀತಿ ತಮ್ಮ ಮನಸ್ಸಿಗೆ ಸಂತೋಷ ತಡ್ಕೊಳಕ್ಕಾಗ್ತಾ ಇಲ್ಲ ಅವರು. ಆಮೇಲೆ ನಾಳೆ ಹೋಗಬೇಕಲ್ಲ ಅನ್ನುವಂಥ ಸಂತೋಷದಲ್ಲಿ ತಮ್ಮಲ್ಲಿ ನಾಳೆಗೆ ಏನೇನು ತಯಾರಿ ಮಾಡ್ಕೋಬೇಕು ಗೊತ್ತಿರೋರು ಇನ್ನು ಬೇರೆಯವ್ರಿಗೆ ಹೇಳೋದು ಬೇಡ. ಆಮೇಲೆ ಅವರು ಬರ್ತೀನಿ ಅಂತಂದರೆ ನಾವು ಮನೇಲಿರಬೇಕಾಗುತ್ತೆ. ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೊಂದು ನಮಗೆ ಸಂದರ್ಭ ಒದಗಿ ಬಂದಿದೆ, ಇದನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೀಗೆ ಅವರವರಲ್ಲೇ ಅವರು ಏನೇನೋ ವಿಚಾರಗಳನ್ನು ಮಾತಾಡಿಕೊಂಡು ಬಹಳ ಸಂತೋಷದಿಂದ ಅವರು ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.